ಪ್ರಸ್ತುತ ಜೀವನದಲ್ಲಿ ನಾವು ಸತ್ಯ ಮಾರ್ಗದಲ್ಲಿ ನಡೆಯುತ್ತಿದ್ದರೂ, ಪೂಜೆ, ದಾನ, ಧರ್ಮಾದಿಗಳನ್ನು ಮಾಡುತ್ತಿದ್ದರೂ, ಅನೇಕ ರೋಗಗಳು, ಸಮಸ್ಯೆಗಳು, ಹತಾಶೆ, ನಿರಾಸೆ, ಸೋಲು, ಅವಮಾನ, ಅಪವಾದಗಳನ್ನು ಎದುರಿಸುತ್ತೇವೆ. ಇದಕ್ಕೆ ಕಾರಣ ನಾವು ನಮ್ಮ ಗತ ಜನ್ಮಗಳಲ್ಲಿ ಮಾಡಿರುವಂತ ದುಷ್ಕರ್ಮಗಳು. ಕರ್ಮ ಎಂದರೆ ನಾವು ಮಾಡುವ ಕೆಲಸಗಳು. ಒಂದು ಸತ್ಕರ್ಮ, ಮತ್ತೊಂದು ದುಷ್ಕರ್ಮ. ಆಧ್ಯಾತ್ಮದಲ್ಲಿ ಕರ್ಮವನ್ನು 3 ಭಾಗಗಳಾಗಿ ವಿಂಗಡಿಸುತ್ತಾರೆ: ಸಂಚಿತ, ಪ್ರಾರಬ್ಧ ಮತ್ತು ಆಗಾಮಿ ಕರ್ಮಗಳು. ನಾವು ಅನೇಕ ಜನ್ಮಗಳಲ್ಲಿ ಮಾಡಿರುವ ಕರ್ಮವು ಸಂಚಿತ ಕರ್ಮವಾಗಿ ಶೇಖರಣೆಯಾಗಿರುತ್ತದೆ. ನಾವು ಭೂಮಿಯ ಮೇಲೆ ಜನ್ಮವನ್ನು ಪಡೆದಾಗ ಸಂಚಿತ ಕರ್ಮದ ಸ್ವಲ್ಪ ಭಾಗವನ್ನು ಹೆಚ್ಚು ಅಥವಾ ಕಡಿಮೆ ನಮ್ಮ ಆತ್ಮಸ್ಥಿತಿಗೆ ಅನುಗುಣವಾಗಿ ಪ್ರಾರಬ್ಧ ಕರ್ಮವಾಗಿ ತೆಗೆದುಕೊಂಡು ಬರುತ್ತೇವೆ. ಈ ಪ್ರಾರಬ್ಧ ಕರ್ಮವೇ ನಾವು ಅನುಭವಿಸುತ್ತಿರುವ ದೈಹಿಕ, ಮಾನಸಿಕ, ಆರ್ಥಿಕ ಹಾಗೂ ಕೌಟುಂಬಿಕ ಸಮಸ್ಯೆಗಳು. ನಮ್ಮ ದುಷ್ಕರ್ಮಗಳನ್ನು ದಗ್ಧ ಮಾಡಿ ಸತ್ಕರ್ಮವನ್ನು ಸಕ್ರಿಯ ಮಾಡುವ ಧ್ಯಾನ ವಿಧಾನವೇ ಕರ್ಮ ವಿಮೋಚನಾ ಧ್ಯಾನ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬನ್ನಿ. ಚಾಪೆಯ ಮೇಲೆ ಅಥವಾ ಕುರ್ಚಿಯ ಮೇಲೆ ಆರಾಮವಾಗಿ ಕುಳಿತುಕೊಳ್ಳಿ. ಹಗುರವಾಗಿ ಕಣ್ಣುಗಳನ್ನು ಮುಚ್ಚಿ ಒಳ ಹೋಗುತ್ತಿರುವ ಉಸಿರು ಹಾಗೂ ಹೊರ ಬರುತ್ತಿರುವ ಉಸಿರನ್ನು ಗಮನಿಸಿ. ತಲೆಯಿಂದ ಕಾಲು ಬೆರಳುಗಳವರೆಗೆ ದೇಹದ ಪ್ರತಿಯೊಂದು ಅಂಗಾಂಗವನ್ನು ವಿಶ್ರಾಂತಿಗೊಳಿಸಿ. ತಲೆಯ ಭಾಗ, ಭುಜಗಳು, ಕೈಗಳು, ಎದೆ, ಹೊಟ್ಟೆ, ಕಾಲುಗಳು, ಸಂಪೂರ್ಣ ದೇಹವನ್ನು ವಿಶ್ರಾಂತಿಗೊಳಿಸಿ. ವಿಶ್ರಾಂತಿ ಧಾರೆ ಈಗ ನಿಮ್ಮ ಸಂಪೂರ್ಣ ದೇಹದಲ್ಲಿ ಹರಿಯುತ್ತಿದೆ ಎಂದು ಕಲ್ಪಿಸಿಕೊಳ್ಳುತ್ತಾ ವಿರಮಿಸಿ. ಸಹಜ ಸ್ವಾಭಾವಿಕ ಉಸಿರಾಟವನ್ನು ಗಮನಿಸುತ್ತಾ ಆಳವಾದ ವಿಶ್ರಾಂತಿಯನ್ನು ಅನುಭವಿಸಿ. ಈ ನಮ್ಮ ಧ್ಯಾನಕ್ಕೆ ಹನುಮಂತನ ಚೈತನ್ಯವನ್ನು ಆಹ್ವಾನಿಸೋಣ. ಹನುಮಂತನ ಶಕ್ತಿ ಮತ್ತು ತೇಜಸ್ಸು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ತುಂಬೆಲ್ಲ ವ್ಯಾಪಿಸುತ್ತಾ ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ನಮ್ಮ ಸಂಪೂರ್ಣ ದೇಹ ಹನುಮಂತನ ಕಾಂತಿಯಿಂದ ಕಂಗೊಳಿಸುತ್ತಿದೆ. ಈಗ ಹನುಮಂತನಲ್ಲಿ ಹೇಳಿಕೊಳ್ಳಿ, ಮಾರುತಿ
ಪವನಪುತ್ರ, ರಾಮಭಕ್ತ, ಕೇಸರಿ ನಂದನ. ನಾನು ಅದೆಷ್ಟೋ ಜನ್ಮಗಳಲ್ಲಿ ಅದೆಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ. ಆದರೂ ನೀವು ನನಗೆ ಇಂಥ ಅದ್ಭುತ ಜೀವನವನ್ನು ಕೊಟ್ಟು ನನ್ನ ಜೊತೆ ನಿಂತು ನನ್ನ ಕೈ ಹಿಡಿದು ನಡೆಸುತ್ತಿದ್ದೀರಿ. ನಿಮಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ ತಂದೆ. ನಾನು ನಿಮಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ ಪ್ರಭು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹನುಮಂತನ ಆಶೀರ್ವಾದದ ಆನಂದವನ್ನು ಅನುಭವಿಸಿ. ಈಗ ಮಹಾದೇವನ ಚೈತನ್ಯವನ್ನು ಆಹ್ವಾನಿಸೋಣ. ಮಹಾದೇವನ ತೇಜಸ್ಸು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ತುಂಬೆಲ್ಲ ವ್ಯಾಪಿಸುತ್ತಾ ನಮ್ಮನ್ನು ಪರಿಶುದ್ಧಗೊಳಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈಗ ಮಹಾದೇವನಲ್ಲಿ ಹೇಳಿಕೊಳ್ಳಿ, ಮಹಾದೇವ, ಮೃತ್ಯುಂಜಯ, ನೀಲಕಂಠ, ತ್ರಿಲೋಚನ, ನಾನು ಗತದಲ್ಲಿ, ಗತ ಜನ್ಮಗಳಲ್ಲಿ, ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಜಂತುಗಳಿಗೆ, ಮನುಷ್ಯರಿಗೆ ಹಿಂಸಿಸಿದ್ದೇನೆ, ಬಾಧಿಸಿದ್ದೇನೆ, ನೋಯಿಸಿದ್ದೇನೆ. ಇಂದು ನಾನು ಯಾವ ಕಷ್ಟವನ್ನು ಅನುಭವಿಸುತ್ತಿದ್ದೇನೋ ಅದಕ್ಕೆ ನಾನೇ ಕಾರಣ ಎಂದು ಒಪ್ಪಿಕೊಳ್ಳುತ್ತಿದ್ದೇನೆ. ನಾನು ಮಾಡಿರುವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ. ಅದಕ್ಕೆ ನಾನು ಕಾಯ, ವಾಚ, ಮನಸ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಪ್ರಭು. ನನ್ನಿಂದ ಬಾಧಿತರಾದ ಆತ್ಮಗಳಿಗೂ ನನ್ನನ್ನು ಕ್ಷಮಿಸುವ ವಿಶಾಲ ಹೃದಯವನ್ನು ನೀಡಿ ತಂದೆ. ಹಾಗೆ ಈ ಜನ್ಮದಲ್ಲಿ ನನಗೆ ತೊಂದರೆ ನೀಡಿದವರನ್ನು ನಾನು ಸಂಪೂರ್ಣ ಹೃದಯದಿಂದ ಕ್ಷಮಿಸುವ ಗುಣವನ್ನು ಕೊಟ್ಟು ನಮ್ಮ ಕರ್ಮ ಬಂಧವನ್ನು ಶುದ್ಧಗೊಳಿಸಿ ಪ್ರಭು. ಈ ಕರ್ಮ ಚಕ್ರದಿಂದ ಮುಕ್ತಿಗೆ, ಮೋಕ್ಷಕ್ಕೆ ದಾರಿ ತೋರಿಸಿ ತಂದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಹಾದೇವನ ಅನುಗ್ರಹದ ಧಾರೆಯನ್ನು ಅನುಭವಿಸಿ.
ಈಗ ಗುರು ರಾಘವೇಂದ್ರರ ಚೈತನ್ಯವನ್ನು ಆಹ್ವಾನಿಸೋಣ. ಗುರುರಾಯರ ತೇಜಸ್ಸು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ತುಂಬೆಲ್ಲ ವ್ಯಾಪಿಸುತ್ತಾ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈಗ ಗುರುರಾಯರಲ್ಲಿ ಹೇಳಿಕೊಳ್ಳಿ. ಮಂತ್ರಾಲಯ ಮಹಾಪ್ರಭು, ಕರುಣಾಸಾಗರ, ಭಕ್ತವತ್ಸಲ, ನಿಮ್ಮ ಶಕ್ತಿಯಿಂದ ನನ್ನಲ್ಲಿರುವ ಶತ್ರುತ್ವ, ದ್ವೇಷ, ಕೋಪವನ್ನು ದೂರ ಮಾಡಿ ಎಲ್ಲರನ್ನೂ ಪ್ರೇಮ ತತ್ವದಿಂದ ನೋಡುವ ಹಾಗೆ ಮಾಡಿ. ನನ್ನ ಅಧರ್ಮವನ್ನು ಅಳಿಸಿ ಜ್ಞಾನ, ಭಕ್ತಿ ಮತ್ತು ಸೇವೆಯನ್ನು ಮಾಡುವ ಗುಣವನ್ನು ನೀಡಿ ತಂದೆ. ನನ್ನ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಆರೋಗ್ಯ, ಸಂಪತ್ತು ವೃದ್ಧಿಸುವಂತೆ ಮಾಡಿ ಪ್ರಭು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಯರ ಕೃಪೆಯಿಂದ ಸಂತೋಷವನ್ನು ಅನುಭವಿಸಿ. ಎಲ್ಲ ದೇವಾನುದೇವತೆಗಳ ತೇಜಸ್ಸಿನಿಂದ ನಮ್ಮ ಸಂಪೂರ್ಣ ದೇಹ, ಮನಸ್ಸು ಮತ್ತು ಆತ್ಮ ತೊಯ್ದು ಪಾವನವಾಗಿವೆ. ನಮ್ಮಲ್ಲಿ ಹೊಸತನವಿದೆ, ಲವಲವಿಕೆ ಇದೆ, ಶಾಂತಿ, ನೆಮ್ಮದಿ ಇದೆ. ನಮ್ಮ ಧ್ಯಾನಕ್ಕೆ ಸಹಕರಿಸಿದ ಎಲ್ಲ ದೇವಾನುದೇವತೆಗಳನ್ನು ಕೃತಜ್ಞತೆಯಿಂದ ಬೀಳ್ಕೊಡೋಣ. ನಮ್ಮ ದೇಹ, ಮನಸ್ಸು ಅತ್ಯಂತ ಹಗುರವಾಗಿದೆ. ಈಗ ಧ್ಯಾನದಿಂದ ಹೊರಬರುವ ಸಮಯ. ಈಗ ಕೈಗಳನ್ನು ನಿಧಾನವಾಗಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ನಿಮಗೆ ಬೇಕೆನಿಸಿದಾಗ, ಪೂರ್ಣವೆನಿಸಿದಾಗ ಕಣ್ಣುಗಳನ್ನು ತೆರೆಯಿರಿ. ಈ ಧ್ಯಾನವನ್ನು ಪ್ರತಿದಿನ ಮಾಡುತ್ತಾ ಬಂದರೆ ನಮ್ಮ ಕೆಟ್ಟ ಕರ್ಮಗಳು ಬಿಡುಗಡೆಯಾಗಿ ಒಳ್ಳೆಯ ಕರ್ಮಗಳು ಕ್ರಿಯಾಶೀಲವಾಗುತ್ತವೆ. ಶುಭವಾಗಲಿ.